ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಪರಮಾಣುಗಳು ಮತ್ತು ಅಣುಗಳು ಎಂಬ ಪಾಠದ ಪಠ್ಯಪೂರಕ ಪ್ರಶ್ನೆಗಳು ಅಂದರೆ ಪಾಠದ ಒಳಭಾಗದ ಪ್ರಶ್ನೆಗಳು ಹಾಗೂ ಸರಳ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸದ ಪ್ರಶ್ನೆಗಳು ಕೂಡ ಇರ್ತವೆ. ಸೊ ಸಂಪೂರ್ಣವಾಗಿ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಪಠ್ಯಪೂರ್ವಕ ಪ್ರಶ್ನೆಗಳಲ್ಲಿದ್ದು ಒಂದನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್ 6 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಉತ್ಪನ್ನವಾಗಿ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಹಾಗೂ 0.9 ಗ್ರಾಂ ನೀರು ಮತ್ತು 8.2 ಗ್ರಾಂ ಸೋಡಿಯಂ ಎಥನೋಯೇಟನ್ನು ಉಂಟು ಮಾಡಿದೆ. ಈ ವೀಕ್ಷಣೆಗಳು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಎಥನೋಯಿಕ್ ಆಮ್ಲ ಗಿವ್ಸ್ ರೆಸ್ಟು ಸೋಡಿಯಂ ಎಥನೋಯೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು. ಓಕೆನಾ. LHS = RHS ಆಗಿದೆ. ಓಕೆನಾ. ಸೋಡಿಯಂ ಕಾರ್ಬೋನೇಟ್ ಮತ್ತು ಎಥನೋಯಿಕ್ ಆಮ್ಲದ್ದು 5.3 ಗ್ರಾಂ ಪ್ಲಸ್ 6 ಗ್ರಾಂ ಇದೆ. ಸೋಡಿಯಂ ಎಥನೋಯೇಟ್ 8.2 ಗ್ರಾಂ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ 2.2 ಗ್ರಾಂ ಹಾಗೆ ನೀರು 0.9 ಗ್ರಾಮ್ ಇದೆ. ಟೋಟಲ್ ಆಗಿ 13.3 ಗ್ರಾಮ್ ಇದೆ. ಅಂದರೆ ಪ್ರತಿವರ್ತಕಗಳಲ್ಲಿ 13.3 ಗ್ರಾಮ್ ರಾಶಿ ಇದೆ. ಹಾಗೆ ಉತ್ಪನ್ನಗಳಲ್ಲೂ ಕೂಡ 11.3 ಗ್ರಾಮ್ ರಾಶಿ ಪ್ರತಿವರ್ತಕಗಳಲ್ಲಿದೆ. ಅದೇ ರೀತಿ 11.3 ಗ್ರಾಮ್ ರಾಶಿ ಉತ್ಪನ್ನಗಳಲ್ಲೂ ಕೂಡ ಇದೆ. ಹಾಗಾಗಿ ಈ ಒಂದು ಸಮೀಕರಣ ಸರಿದೂಗಿಸಿದೆ ಅಂತ ನಾವು ಹೇಳ್ಬೋದು. ಓಕೆ. ಈ ಒಂದು ಸಮೀಕರಣಗಳನ್ನು ನಾವು ರಾಶಿ ಸಂರಕ್ಷಣಾ ನಿಯಮದ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಸಮೀಕರಣಗಳನ್ನು ಸರಿದೂಗಿಸ್ತೇವೆ. ಹಾಗಾದರೆ ರಾಶಿ ಸಂರಕ್ಷಣಾ ನಿಯಮ ಏನು ಹೇಳ್ತದಪ್ಪ ಅಂದರೆ, ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ಅಂದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಪಡಿಸಲು ಸಾಧ್ಯವಿಲ್ಲ ಅನ್ನೋದು ರಾಶಿ ಸಂರಕ್ಷಣಾ ನಿಯಮವಾಗಿರ್ತದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಓಕೆನಾ. ಇನ್ನು ಎರಡನೇ ಪ್ರಶ್ನೆ ನೋಡಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತವೆ. ಹಾಗಾದರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು ಅಂತ ಕೇಳಿದಾನೆ. ಆಕ್ಸಿಜನ್ನ ರಾಶಿ X ಎಂದು ಭಾವಿಸಿ ಅಂತ ಕೇಳಿದಾನೆ. ಆದ್ದರಿಂದ 1:8 3:x ಅಂತ ತೊಗೊಂಡಿದ್ದೇವೆ. ಸೊ X = 8 × 3 ಹಾಗಾದರೆ 27 ಗ್ರಾಮ್ ಆಗ್ತದೆ. 8 3 27 ಕ್ಷಮೆ 8 3 24 ಇದು ತಪ್ಪಾಗಿದೆ, ಕ್ಷಮೆ ಇರಲಿ. ನೆಕ್ಸ್ಟು 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ ರಾಶಿ 27 ಗ್ರಾಮ್ ಅಲ್ಲ, 23 ಗ್ರಾಮ್. ಓಕೆನಾ. 24 ಗ್ರಾಮ್. ಓಕೆನಾ. 8 3 24. ಸೊ ಹಾಗಾಗಿ 8 3 24 ಗ್ರಾಮ್ ಆಕ್ಸಿಜನ್ ಬೇಕಾಗ್ತದೆ. ಇಲ್ಲಿ 27 ಅಂತ ಇದೆ, ಕ್ಷಮೆ ಇರಲಿ, ಅದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ. ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ ಅಂತ ಕೇಳಿದಾನೆ. ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ ಅನ್ನೋದು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ ಅಂತ ನಾವು ಹೇಳ್ಬೋದು. ನಾಲ್ಕನೇ ಪ್ರಶ್ನೆ. ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸುತ್ತದೆ ಅಂತ ಕೇಳಿದಾನೆ. ಯಾವ ಆಧಾರಾಂಶಪ್ಪ ಅಂದರೆ, ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಏನು ಮಾಡ್ತವೆ, ಉಂಟು ಮಾಡ್ತವೆ. ಅಂದರೆ ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಏನಾಗ್ತವೆ, ಸಂಯೋಜನೆ ಅಂತ ಕೂಡ್ತವೆ. ಇವುಗಳನ್ನು ನಾವು ಇದರಿಂದ ಸಂಯುಕ್ತಗಳು ಉಂಟಾಗ್ತವೆ ಅನ್ನೋ ಒಂದು ಆಧಾರಾಂಶದಿಂದ ಸ್ಥಿರ ಅನುಪಾತದ ನಿಯಮ ವಿವರಣೆಯನ್ನು ಕೊಡ್ತದೆ. ಐದನೇ ಪ್ರಶ್ನೆ ನೋಡಿ. ಪರಮಾಣು ರಾಶಿ ಏಕಮಾನವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾನೆ. ಒಂದು ಪರಮಾಣು ರಾಶಿ ಏಕಮಾನವು ಕಾರ್ಬನ್ 12 ಪರಮಾಣು ರಾಶಿಯ 12ನೇ ಒಂದಕ್ಕೆ ಸಮನಾಗಿರುತ್ತದೆ ಅಂತ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ ನಾವು. ಆರನೆಯ ಪ್ರಶ್ನೆ. ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲು ಏಕೆ ಸಾಧ್ಯವಿಲ್ಲ ಅಂತ ಕೇಳಿದಾನೆ. ಪರಮಾಣುವಿನ ಗಾತ್ರವು ಅತ್ಯಂತ ಚಿಕ್ಕದಾಗಿರುತ್ತದೆ, ಹಾಗಾಗಿ ಬರಿಗಣ್ಣಿನಿಂದ ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಏಳನೇ ಪ್ರಶ್ನೆ. ಕೆಳಗಿನವುಗಳ ಸೂತ್ರಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ಸೋಡಿಯಂ ಆಕ್ಸೈಡನ್ನು Na2O ಅಂತ ಬರಿತೀವಿ ನಾವು. ಹಾಗೆ ಅಲ್ಯೂಮಿನಿಯಂ ಕ್ಲೋರೈಡನ್ನು AlCl3 ಅಂತ ಬರಿತೀವಿ. ಸೋಡಿಯಂ ಸಲ್ಫೈಡ್ನ ಅಣುಸೂತ್ರ Na2SO4 ಆಗಿರ್ತದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ MgOH ಟಾಯ್ಸ್ ಆಗಿರ್ತದೆ. ಎಂಟನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಈ ಕೆಳಗಿನ ಸೂತ್ರಗಳು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳನ್ನು ತಿಳಿಸಿರಿ ಅಥವಾ ಬರೆಯಿರಿ ಅಂತ ಕೇಳಿದಾನೆ. Al2SO4 ಥ್ರೈಸ್ ಅನ್ನ ಹೆಸರು ಅಲ್ಯೂಮಿನಿಯಂ ಸಲ್ಫೇಟ್ ಆಗಿರ್ತದೆ. ಓಕೆ. ಇನ್ನು CaCl2 ಹೆಸರು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿರ್ತದೆ.
K2SO4 ಪೊಟ್ಯಾಷಿಯಂ ಸಲ್ಫೇಟ್ ಆಗಿರ್ತದೆ. KNO3ಯ ರಾಸಾಯನಿಕ ಹೆಸರು ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ತದೆ. CaCO3ಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ತದೆ. 9ನೇ ಪ್ರಶ್ನೆ, ರಾಸಾಯನಿಕ ಸೂತ್ರ ಪದದ ಅರ್ಥವೇನು? ರಾಸಾಯನಿಕ ಸೂತ್ರ ಪದದ ಅರ್ಥವೇನು ಅಂತ ಕೇಳಿದಾನೆ. ರಾಸಾಯನಿಕ ಸಂಯುಕ್ತ ಒಂದರ ಸಾಂಕೇತಿಕ ನಿರೂಪಣೆಯನ್ನು ನಾವು ಅಣುಸೂತ್ರ ಅಥವಾ ರಾಸಾಯನಿಕ ಸೂತ್ರ ಎಂದು ಕರೆಯುತ್ತೇವೆ. ನೋಡ್ರಿ, ರಾಸಾಯನಿಕ ಸಂಯುಕ್ತ ಯಾವುದಾದ್ರೂ ಇರ್ತದಲ್ಲ ಅದರ ಸಂಕೇತದ ರೂಪದಲ್ಲಿ ಬರೆಯೋದನ್ನು ನಾವು ಅಣುಸೂತ್ರ ಎಂದು ಕರೆಯುತ್ತೇವೆ. 10ನೇ ಪ್ರಶ್ನೆ, ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಅನ್ನೋದನ್ನು ತಿಳಿಸಿ ಅಂತ ಕೇಳಿದಾನೆ. H2S ಅಣುವಿನಲ್ಲಿ ಒಟ್ಟು 3 ಪರಮಾಣುಗಳು ಕಂಡುಬರ್ತವೆ. ಹೈಡ್ರೋಜನ್ನ 2 ಪರಮಾಣುಗಳು ಹಾಗೂ ಸಲ್ಫರ್ನ 1 ಪರಮಾಣುಗಳು ಸೇರಿ ಒಟ್ಟು 3 ಪರಮಾಣುಗಳಿಂದ H2S ಉಂಟಾಗಿದೆ, ಹೈಡ್ರೋಜನ್ ಸಲ್ಫೈಡ್. ಇನ್ನು PO4-3 ಅಂತ ಅಯಾನ್ ಇದೆ, ಇದು 5 ಪರಮಾಣುಗಳಿಂದ ಉಂಟಾಗಿದೆ. P ಫಾಸ್ಫರಸ್ 1 ಪರಮಾಣುವನ್ನು ಹೊಂದಿದ್ರೆ ಆಕ್ಸಿಜನ್ 4 ಪರಮಾಣುಗಳನ್ನು ಹೊಂದಿದೆ. ಇವುಗಳ ಅಣುರಾಶಿಯನ್ನು ಚೆಕ್ ಮಾಡಿ ಅಥವಾ ಲೆಕ್ಕಾಚಾರ ಮಾಡಿ ಅಂತ ಕೇಳಿದಾನೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಹೈಡ್ರೋಜನ್ H2 = 2 × 1 ಅಂದರೆ 2 ಯೂನಿಟ್ಟು. ನೆಕ್ಸ್ಟು ಆಕ್ಸಿಜನ್ನಿಂದು 2 × 16 ಟೋಟಲಾಗಿ 32 ಯೂನಿಟ್ಟು. ನೆಕ್ಸ್ಟು Cl2 2 × 35.5 ಅಂದರೆ 71 U ಆಗ್ತದೆ. ನೆಕ್ಸ್ಟು CO2 ಕಾರ್ಬನ್ ಡೈಆಕ್ಸೈಡ್ 1 × 12 ಅಂದರೆ ಕಾರ್ಬನ್ನ ರಾಶಿ 1 × 12 ಅದು ಇದೆ. ಹಾಗೆ ಆಕ್ಸಿಜನ್ 2 ಇದ್ದಾವೆ, 2 × 16 ಟೋಟಲಾಗಿ 44 ಆಗ್ತದೆ U. ನೆಕ್ಸ್ಟು CH4 ಮೀಥೇನ್ 1 × 12 ಪ್ಲಸ್ 4 × 1 ಹೈಡ್ರೋಜನ್ 4 ಇದೆ, ಹಾಗಾಗಿ 16. ಇನ್ನು C2H6 ಇದೆ, ಈಥೇನ್ ಕಾರ್ಬನ್ 2 ಇದ್ದಾವೆ, 12 × 2 ಪ್ಲಸ್ ಹೈಡ್ರೋಜನ್ 6 ಇದೆ, 6 × 1 ಸೊ 30 ಯೂನಿಟ್ ಆಗ್ತದೆ. ಇನ್ನು ನೆಕ್ಸ್ಟು ಈಥೀನ್ ಇದೆ, C2H4 2 × 12 ಹೈಡ್ರೋಜನ್ 4 ಇದೆ, 4 × 1 28 ಆಗ್ತದೆ. NS3 ಅಮೋನಿಯಾ 1 × 14 ಹಾಗೂ 3 × 1 17 ಟೋಟಲ್ ಆಗ್ತದೆ. CH3OH ಮೆಥನಾಲ್ 1 × 12 ಪ್ಲಸ್ 4 × 1 ಹೈಡ್ರೋಜನ್ 4 ಇದೆ, ಪ್ಲಸ್ ಆಕ್ಸಿಜನ್ 1 ಇದೆ, ಸೊ 32 ಯೂನಿಟ್ ಆಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, 12ನೇ ಪ್ರಶ್ನೆ, ಇವುಗಳ ಘಟಕ ಸೂತ್ರ ರಾಶಿಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದಾನೆ. ZnO, Na2O, K2CO3 ಅಂತ ಇದೆ. ಸೊ Zn ಘಟಕ ರಾಶಿ 65, ಕ್ಷಮೆ ಇರಲಿ. Zn = 65 ಯೂನಿಟ್ಟು, Na ಸೋಡಿಯಂ 23, ಪೊಟ್ಯಾಷಿಯಂ 39, ಕಾರ್ಬನ್ 12 ಹಾಗೂ ಆಕ್ಸಿಜನ್ 16 ರಾಶಿ ಇದೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. ಘಟಕ ಸೂತ್ರ ರಾಶಿಯನ್ನು ZnO ಇದೆ 1 × 65 ಪ್ಲಸ್ ಆಕ್ಸಿಜನ್ನಿಂದ 1 × 16 ಟೋಟಲಾಗಿ 81 ಯೂನಿಟ್ ಆಗ್ತದೆ. ಇನ್ನು ಸೋಡಿಯಂ ಆಕ್ಸೈಡು Na2O, ಸೋಡಿಯಂ 2 ಇದ್ದಾವೆ, 2 × 23 ಪ್ಲಸ್ ಆಕ್ಸಿಜನ್ 1 ಇದೆ, 1 × 16 ಘಟಕ ಸೂತ್ರ ರಾಶಿ 62 ಆಗ್ತದೆ. ಇನ್ನು ಪೊಟ್ಯಾಷಿಯಂ ಕಾರ್ಬೋನೇಟ್ ಇದೆ, ಪೊಟ್ಯಾಷಿಯಂ 2 ಇದೆ, 2 × 39 ಪ್ಲಸ್ ಕಾರ್ಬನ್ 1 ಇದೆ, 1 × 12 ಪ್ಲಸ್ ಆಕ್ಸಿಜನ್ 3 ಇದೆ, 3 × 16 ಟೋಟಲಾಗಿ 138 ಆಗ್ತದೆ. ಇನ್ನು ಅಭ್ಯಾಸದ ಪ್ರಶ್ನೆಗಳು ಕಂಡುಬರ್ತವೆ. ಪರಮಾಣುಗಳು ಮತ್ತು ಅಣುಗಳ ಪಾಠದ್ದು ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, 0.24 ಗ್ರಾಂ ಸಂಯುಕ್ತ ಒಂದರ ಮಾದರಿಯನ್ನು ವಿಶ್ಲೇಷಿಸಿದಾಗ 0.096 ಗ್ರಾಂ ಬೋರಾನ್ ಮತ್ತು 0.144 ಗ್ರಾಂ ಆಕ್ಸಿಜನ್ ಇರುವುದು ತಿಳಿದು ಬಂದಿದೆ. ಸಂಯುಕ್ತದ ಶೇಕಡಾ ಸಂಯೋಜನೆಯನ್ನು ತೂಕವಾರು ಲೆಕ್ಕಾಚಾರ ಮಾಡಿ ಅಂತ ಕೇಳಿದಾನೆ. ಬೋರಾನ್ನ ಶೇಕಡಾ ಪ್ರಮಾಣ ಈ ರೀತಿಯಾಗಿರ್ತದೆ. 0.096 / 0.24 × 100 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ 40% ಸಿಗ್ತದೆ. ಇನ್ನು ಆಕ್ಸಿಜನ್ನ ಶೇಕಡಾ ಪ್ರಮಾಣ 0.144 / 0.24 × 100 ಮಾಡಿದಾಗ ನಮಗೆ 60% ಸಿಗ್ತದೆ. 2ನೇ ಪ್ರಶ್ನೆ, 3 ಗ್ರಾಂ ಕಾರ್ಬನ್ನನ್ನು 8 ಗ್ರಾಂ ಆಕ್ಸಿಜನ್ನಲ್ಲಿ ದಹಿಸಿದಾಗ 11 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿದೆ. 3 ಗ್ರಾಂ ಕಾರ್ಬನ್ನನ್ನು 50 ಗ್ರಾಂ ಆಕ್ಸಿಜನ್ನೊಂದಿಗೆ ದಹಿಸಿದಾಗ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ನ ರಾಶಿಯನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವು ರಾಸಾಯನಿಕ ಸಂಯೋಜನೆಯ ಯಾವ ನಿಯಮವನ್ನು ಆಧರಿಸಿದೆ ಅಂತ ಕೇಳಿದಾನೆ. 50 ಗ್ರಾಂ ಆಕ್ಸಿಜನ್ನೊಂದಿಗೆ ದಹಿಸಿದಾಗಲೂ ಸಹ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ನ ರಾಶಿ 11 ಗ್ರಾಂ ಆಗಿರುತ್ತದೆ. ಇದು ಸ್ಥಿರ ಅನುಪಾತದ ನಿಯಮದ ಪ್ರಕಾರವಾಗಿರ್ತದೆ. ಸ್ಥಿರ ಅನುಪಾತ ನಿಯಮ ಏನು ಹೇಳ್ತದಪ್ಪ ಅಂದರೆ, ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರುತ್ತವೆ ಅನ್ನೋದು ನಿಯಮವಾಗಿರ್ತದೆ. 3ನೇ ಪ್ರಶ್ನೆ, ಬಹುಪರಮಾಣುಯ ಅಯಾನುಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳಿದಾನೆ. 2 ಅಥವಾ ಹೆಚ್ಚು ಪರಮಾಣುಗಳನ್ನು ಹೊಂದಿರುವ ಅಯಾನುಗಳನ್ನು ಬಹುಪರಮಾಣುಯ ಅಯಾನುಗಳು ಎಂದು ಕರೆಯುತ್ತೇವೆ. ಅಂದರೆ ಪರಮಾಣುಗಳು ಏನಾಗಿರಬೇಕು, ಜಾಸ್ತಿ ಇರಬೇಕು. ಸೊ ಅಂತಹ ಪರಮಾಣುಗಳಿಗೆ ಬಹುಪರಮಾಣುಯ ಅಯಾನುಗಳು ಅಂತ ಕರಿತೀವಿ. ಉದಾಹರಣೆಗೆ OH- SO4 2- NO3 -1 ಅಂತ ಇದೆ.
ನೆಕ್ಸ್ಟು 4ನೇ ಪ್ರಶ್ನೆ ನೋಡಿ, ಕೆಳಗಿನ ಅಣುಸೂತ್ರಗಳನ್ನು ಬರೆಯಿರಿ ಅಂತ ಕೇಳಿದರೆ ಮೆಗ್ನೀಷಿಯಂ ಕ್ಲೋರೈಡ್ಗೆ MgCl2 ಅಂತ ಬರೀಬೇಕು. ಕ್ಯಾಲ್ಸಿಯಂ ಆಕ್ಸೈಡ್ಗೆ CaO, ತಾಮ್ರದ ನೈಟ್ರೇಟ್ನ ಅಣುಸೂತ್ರ CuNO3 ಟ್ವೈಸ್ ಆಗಿರ್ತದೆ. ಅಲ್ಯೂಮಿನಿಯಂ ಕ್ಲೋರೈಡ್ನ ಅಣುಸೂತ್ರ AlCl3 ಆಗಿರ್ತದೆ. ಹಾಗೆಯೇ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅಣುಸೂತ್ರ CaCO3 ಆಗಿರ್ತದೆ. 5ನೇ ಪ್ರಶ್ನೆ, ಕೆಳಗಿನ ಸಂಯುಕ್ತಗಳಲ್ಲಿರುವ ಧಾತುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸುಟ್ಟ ಸುಣ್ಣವನ್ನು ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಆಕ್ಸಿಜನ್ ಇರ್ತದೆ. ಇದರ ರಾಸಾಯನಿಕ ಅಣುಸೂತ್ರ CaO ಆಗಿರ್ತದೆ. ಇನ್ನು ಹೈಡ್ರೋಜನ್ ಬ್ರೋಮೈಡಲ್ಲಿ ಹೈಡ್ರೋಜನ್ ಮತ್ತು ಬ್ರೋಮಿನ್ಗಳು ಇರ್ತವೆ. ಸೊ HBr ಅನ್ನೋದು ಇದರ ಒಂದು ಅಣುಸೂತ್ರವಾಗಿರ್ತದೆ. ಇನ್ನು ಬೇಕಿಂಗ್ ಪುಡಿಯನ್ನು ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬನ್ ಮತ್ತು ಆಕ್ಸಿಜನ್ನಿಂದ ಒಳಗೊಂಡಿರ್ತೇವೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರಿತೀವಿ ನಾವು ಇದನ್ನು. ಇದರ ಅಣುಸೂತ್ರ NaHCO3 ಆಗಿರ್ತದೆ. ಇನ್ನು ಪೊಟ್ಯಾಷಿಯಂ ಸಲ್ಫೇಟ್ನಲ್ಲಿ ಪೊಟ್ಯಾಷಿಯಂ, ಸಲ್ಫರ್ ಮತ್ತು ಆಕ್ಸಿಜನ್ ಇರ್ತದೆ. ಸೊ K2SO4 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಪರಮಾಣುಗಳು ಮತ್ತು ಅಣುಗಳು ಎಂಬ ಪಾಠದ ಪಠ್ಯದ ಒಳಭಾಗದ ಪ್ರಶ್ನೆಗಳಿಗೆ ಮತ್ತು ಅಭ್ಯಾಸದ ಪ್ರಶ್ನೆಗಳಿಗೆ ಸರಳ ಮತ್ತು ಉತ್ಕೃಷ್ಟ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.